ಬಾಸು ಅಮಾಯಕ ಪ್ರಾಣಿ, ಹೆಂಡತಿನ ಅಮಾಯಕ ಪ್ರಾಣಿ, ಸಂಸಾರದಲ್ಲಿ ಸಮರಸವಾಣಿ. ಇಲ್ಲ ನಮ್ಮದು ರಾತ್ರಿ ಕುಯ್ಯಿಂಗ್ ತಿಂತೀನಿ ಅದಕ್ಕೆ ನೀವ್ ಹಂಗ ಅರ್ಜೆಂಟ್ ಹಾಕೊಂಡಿಲ್ವಾ ತೋರಿಸಿ. ನ್ಯೂ ಟ್ರೆಂಡ್ ಎಲ್ಲ ಹೋಗೋಣ ಅಂತ ಹೋಗ್ತಾ ಇದೀವಿ. ಎಲ್ಲೆಲ್ಲ ಹೋಗ್ಬಿಡತ್ಲ ಸುಮ್ಮನೆ. ಕಾರ್ ಬಂತು. ಸೂಪರ್ ಆಗಿದೆ ಮಾತ್ರ ವೆದರು. ಇದೇ ನಮ್ಮ ಸ್ಟೇ ನೋಡಿ, ಇದೇ ಮೇನ್ ಎಂಟ್ರೆನ್ಸ್. ನಮ್ಮ ಕೇರ್ ಟೇಕರ್ ಆ ಮನೇಲಿದ್ದಾರೆ. ಆ ಮನೇಲಿ ಏನಾದರೂ ಬೇಕಾದರೆ ಬಂದು ಹೆಲ್ಪ್ ಮಾಡ್ತಾರೆ. ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ದಿಸ್ ಈಸ್ ಸ್ಟೇ. ಬ್ರೇಕ್ಫಾಸ್ಟ್ ಬಂದಿದೆ. ಬ್ರೇಕ್ಫಾಸ್ಟ್ ಮಾಡೋಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ. ಓ, ಏನು ಬ್ರೇಕ್ಫಾಸ್ಟ್? ಹಾಂ, ಪುಟ್ಟು ಕುಟ್ಟಿ ಕುಟ್ಟಿ ಕಡಲೆಕಾಳು ಸಾಂಬಾರ್. ಕಾಫಿ ಇದೆಯಾ? ಕಾಫಿನ ಟೀನಾ? ಟೀ 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 ಬಿಸಿ ಬಿಸಿ ಅದಕ್ಕೆ ಟೀ ಬರಲ್ಲ. ಬರಲ್ವಾ? ಓಕೆ ತಿಂತೀನಿ ಅದಕ್ಕೆ ಒಳಗಡೆ ತಟ್ಟೆ ನೋಡಿ, ಅವರ ಪಾತ್ರೆ ನೋಡಿ ಫ್ರೆಂಡ್ಸ್. ತಿನ್ನಪ್ಪ ತಿನ್ನು. ನೋಡಿ ಗಾಯ್, ಇದು ಕಡಲೆಕಾಳು. ಇದು ಇಡ್ಲಿ ತರ ಇದೆ. ಇಡ್ಲಿ ಅಲ್ಲ. ಹಾಂ, ಇವಾಗೆಲ್ಲ ರೆಡಿ ಆಗಿದ್ದೀವಿ. ಇವಾಗ ಪ್ಲಾಂಟೇಷನ್ಗೆ ಹೊರಡ್ತಿದ್ದೀವಿ. ಸೊ ಇಲ್ಲಿಂದ ಒಂದು 35 ಕಿಲೋಮೀಟರ್ಸ್ ಆಗುತ್ತೆ. ಅರೌಂಡ್ 1.5 hour ಆಗ್ಬೋದು. ಸೊ ಅಂದವೇ ಏನಾದರೂ ಸೈಟ್ ಸೀಯಿಂಗ್ ಇದ್ದರೆ ತೋರಿಸ್ತೀವಿ. ನೋಡುವ, ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ರೆಡಿನಾ ಎಲ್ಲರೂ? ರೆಡಿ? ನೀವ್ ಹಂಗ ಅರ್ಜೆಂಟ್ ಹಾಕೊಂಡಿಲ್ವಾ ತೋರಿಸಿ. ನ್ಯೂ ಟ್ರೆಂಡ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಪಿತಾ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೇ 2. ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲ ಹೋಗ್ಬಿಡತ್ಲ ಸುಮ್ಮನೆ. ಎಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲ ಹೋಗ್ಬಿಡತ್ಲ ಸುಮ್ಮನೆ. ಇವತ್ತು 4 ಪ್ಲೇಸಸ್ ಕವರ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಫಸ್ಟು ಪ್ಲಾಂಟೇಶನ್ನು, ಆಮೇಲೆ ಡ್ಯಾಮು, ಆಮೇಲೆ ವಾಟರ್ ಫಾಲ್ಸು. ಇವಾಗ ಆನ್ ದ ವೇ ಹೋಗ್ತಾ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಹಾಯ್ ಗೆಳೆಯರೆ, ಗೊತ್ತಲ್ಲ ನಾನು ಯಾರು ಅಂತ. ಎಷ್ಟೊಂದು ವಿಡಿಯೋದಲ್ಲಿ ನೋಡಿದೀವಿ. ಎಲ್ಲದಕ್ಕೂ ಹೋಗ್ತೀನಿ ಮಧ್ಯದಲ್ಲಿ ವಿಡಿಯೋಗೆ. ಪಾಪ ಅವರಿಗೆ ಪ್ರವೇಶನೇ ಕೊಟ್ಟಿಲ್ಲ ಬೇರೆ ಕಡೆ ಟ್ರಿಪ್ ಹೋಗಕ್ಕೆ. ನಾನು ಹೋಗ್ತೀನಿ, ಕರೀತಾರೆ ಸುಮ್ನೆ, ನಾನು ಬಂದ್ಬಿಡ್ತೀನಿ ಬೇಗ. ಯಾಕೆ ನಾನು ಎಂಜಾಯ್ ಮಾಡ್ಬೇಕಲ್ಲ. ಕಾಲೇಜ್ ಲೈಫ್ ಅಂತೂ ಎಂಜಾಯ್ ಮಾಡಕ್ ಆಗಲ್ಲ. ಅದಕ್ಕೆ ಬರ್ತೀನಿ. ಇಷ್ಟೇನು ಕರೆದ್ರು, ಒಂದ್ ವಾರದ ಮುಂಚೆ ಕರೆಯಕ್ಕೆ ಅಂತ ಪ್ಲಾನ್ ಹಾಕಿದ್ರು. ಲಾಸ್ಟಿಗೆ ಒಂದು ಸೀಟ್ ಉಳ್ದಿತ್ತು ಅಂತ ಕರೆದಾರೆ. ಅದೇನಕ್ಕೆ ಕರೆದ್ರು ಅಂತ ಕರೆದಿಲ್ಲ ಅಂತ ಕರೆದ್ರು ಗೊತ್ತಿಲ್ಲ. ನನಗಂತೂ ಮನಸ್ಸಿಗಂತೂ ಬೇಜಾರನ್ನ ಆಗಲ್ಲ, ಯಾವ್ದು ಇಲ್ಲ. ಈಗ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ನೆನ್ನೆ ಡೇ 1 ಸ್ಟೇ ಮತ್ತೆ ಒಂಥರ ಸೈಕ್ ಆಗಿತ್ತು. ಒಂಥರ ಹಳ್ಳಿ ಮನೆ, ಫುಡ್, ವೆದರು, ಕೋಲ್ಡು ಎಲ್ಲ ಚೆನ್ನಾಗಿತ್ತು. ಟೀ, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು, ಆಮೇಲೆ ಡ್ಯಾಮ್ ನೋಡ್ಕೊಂಡು, ಅಲ್ಲಿ ಜಿಪ್ ಲೈನ್ಗೆ 3ನೇ ಸತಿ ಹೋಗ್ತಾ ಇತ್ತು. ಬಟ್ ಅಲ್ಲಿ ಬರೀ ನೀರೊಳಗೆಲ್ಲ ಹೋಗಿದ್ ನೋಡಿದ್ದು. ಇದು ದೊಡ್ಡ ಫೀಟ್ ಇತ್ತು, ಲಾಂಗೆಸ್ಟ್ ಇತ್ತು. 2000 years later ಬಂತು ಜೋರಾಗಿ. ಆಮೇಲೆ ಸ್ನ್ಯಾಕ್ಸ್ ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೇಳ್ದಂಗೆ ತಡೀರಿ, ಕಟ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು. ಆಮೇಲೆ ರೂಮಿಗೆ ಬಂದು ಸ್ಟೇ ಆಗಿ ಈಗ ನೆಕ್ಸ್ಟ್ ಡೇ 2ನ ಹೇಗೆ ಎಂಜಾಯ್ ಮಾಡೋದಂತ ನೋಡ್ತಾ. ನೆಕ್ಸ್ಟ್ ವಿಡಿಯೋಲಿ ನೋಡಿ ನಾನು ಎಂಜಾಯ್ಮೆಂಟ್ ಹೆಂಗಿರುತ್ತೆ ಅಂತ. ಜಸ್ಟ್ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ವಿ. ಇವಾಗ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ.
ಈಗ ಜಸ್ಟ್ ಟಿ ಮ್ಯೂಸಿಯಮಿಗೆ ಬಂದಿದ್ದೀವಿ, ಒಳಗಡೆ ಹೋಗುವ. Tea museum. You want to go the tea museum or Museum is what? Like what exactly that? the history of tea is displayed. How much it will take? 50 rupees. No, time. It will take 45 minutes. 45 minutes max to max. No? They will explain No, just go see and go. inside the. Inside that building. Okay, we have to go to the park then. No, then you go to park. There we have 16 more rides are there. Okay. Like you go karting, cycling, Burma Bridge. Can you If go you there? want to see that, then there is a Burma Bridge is there. Okay. Just to cross that bridge and go there. Here only, no? Yeah, here. To enter the park, 10 rupees. And there is for Burma Bridge, there is 100 rupees per head. Okay. Okay, you pay there only. Okay, we can go there also. Yeah, Inside of course. the tea estate. बहुत दूर है देखने से नजदीक होने से, लेकिन इसी टाइप का आपका उधर भी है गार्डन, बहुत देखने का मजा आता है. ವಾವ್ ವಾವ್ ಎಷ್ಟು ಚೆನ್ನಾಗಿದೆಲ್ಲ ಇದು. ವಾವ್, ಪ್ಲೇಸ್ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಎಸ್ಟೇಟು. ಅದ್ರ ಮೇಲೆ ಈ ಥರ ಮಾಡಿದ್ದಾರೆ, ಬರ್ಮಾ ಬ್ರಿಡ್ಜ್ ಅಂತ. ಇದು 100 rupees ಪರ್ ಟಿಕೆಟ್. ಇಲ್ಲಿಂದ ಹೋಗಿ ಇಲ್ಲಿ ಎಕ್ಸಿಟ್ ಆಗೋದು, ಮತ್ತು ಅಲ್ಲಿಂದ ಕಡೆಗೆ ಬರಬೇಕು. ನಾವು ಅದನ್ನು ಟ್ರೈ ಮಾಡ್ತಿಲ್ಲ, ಟೈಮ್ ಆಗುತ್ತೆ, ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಇಲ್ಲೇನು ಅಷ್ಟೊಂದೇನಿಲ್ಲ ನೋಡಿ. ಇಲ್ಲಿದೆಯಲ್ಲ ಇದೇನೆ ಮ್ಯೂಸಿಯಮ್ಮು. ಅದು ಒಳಗಡೆ ಹೋಗಲಿಲ್ಲ, 45 minutes ಆಗುತ್ತಂತೆ. ಸೊ ಅದಕ್ಕೆ ನಾವು ಸುಮ್ಮನೆ ಬಂದು ಇಲ್ಲಿ ಹಿಂಗೆ ಸೈಟ್ ಸೀಯಿಂಗ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಹಿಂಗೆ ಹೋಗ್ತಾ ಇದ್ದೀವಿ. ಇವಾಗ ಬಾಣಾಸುರ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಏನೋ ಇದೆ ಸ್ವಲ್ಪ. ಅಲ್ಲಿ ಮಳೆ ನಿಂತರೆ ಚೆನ್ನಾಗಿ ಆಡ್ಬೋದು. ಮಳೆ ಮಳೆ ಬರ್ತಿದೆ, ನೋಡುವ ಹೋಗಿ. ಇನ್ನು ಅರ್ಧ ಗಂಟೆ ಆಗುತ್ತೆ ಹೋಗೋಕ್ಕೆ. 14 kilometers. ಮಳೆ ಒಂದು ಜೋರಾಗಿ ಬರ್ತಾ ಇದೆ, ನೋಡೋಣ ಅಷ್ಟೊಳಗೆ ನಿಂತು ನಿಲ್ಬೋದು. ಹೋಗ್ಬೇಕಲ್ಲ ಗಾಡಿ ಬಸ್ಸು ಗೊತ್ತಿಲ್ಲ. ಅದು ಬಸ್ಸು. ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ಇಲ್ಲಿ ನೋಡಿ ಬ್ಯಾಕ್ ವಾಟರ್ ಅನಿಸುತ್ತೆ ಡ್ಯಾಮಿಂದು. ಕ್ರೇಜಿ ವ್ಯೂ ಇದೆ ಮಾತ್ರ ನೋಡಿ, ತುಂಬ ವೈಡ್ ಆಗಿದೆ ಅದು. ಡ್ಯಾಮ್ ಹತ್ರ ರೀಚ್ ಆಗಿದ್ದೀವಿ. ಫುಲ್ ಟ್ರಾಫಿಕ್ ಜಾಮ್. 2 kilometers ಇಂದ ಫುಲ್ ಜಾಮ್ ಆಗಿದೆ. ಇಲ್ಲಿಂದ ಫ್ರೀ ಇದೆ, ಎಷ್ಟು ಜಾಮ್ ಆಗಿದೆ. ಬಂದ್ವಿ, ಬ್ರಿಡ್ಜ್ ದಾಟಿ ಬಂದಿದ್ವಿ. ಇನ್ನೂ ಇದೆ, ಇನ್ನೂ 1.6 kilometer, 13 minutes ಬೇಕಂತೆ ಬಾಕಿ ಇದಕ್ಕೆ. ಎಂಟ್ರೆನ್ಸ್ 200 meter, ಪಾರ್ಕಿಂಗ್ 100 meter. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಫುಲ್ ರಶ್ಶು ನೋಡಿ ಫ್ರೆಂಡ್ಸ್. ಸ್ಪೀಡ್ ಬೋಟ್ ಇಲ್ಲ, ಡಿಸಪಾಯಿಂಟ್ ಆಗಿದೆ. ಸೊ ನೋಡಿ ಹಿಂದ್ಗಡೆ ಇರುತ್ತೆ ಡ್ಯಾಮು. ಅಲ್ಲಿಗೆ ಹೋಗೋಕ್ಕೆ ಇವಾಗ ವ್ಯಾನ್ ಇದೆ, ಪರ್ ಹೆಡ್ 25, 2 way ಬುಕ್ ಮಾಡ್ಕೊತ ಇದ್ದೀವಿ. ನಡೆಯೋಕ್ಕಾಗಲ್ಲ, ಮಳೆ ಅಂದರೆ ಮಳೆ ಬರ್ತಾ ಇದೆ ಸಖತ್ತು. ಸೊ ಬೋಟಿಂಗ್ ಒಂದಿಲ್ಲ ಅಂತೆ, ಸ್ಪೀಡ್ ಬೋಟಿಂಗ್ ಅದೇ ಆಸೆಯಾಗಿ ಬಂದಿದ್ವಿ. ಡಿಸಪಾಯಿಂಟೆಡ್. ಬಟ್ ರೈನ್ ಏನಾದರೂ ನಿಂತರೆ ಪಾಸಿಬಿಲಿಟಿ ಇದೆ ಅಂತೆ, ನೋಡುವ. ಓಕೆ, ಹಾಂ ಹಾಂ ನೋಡಿ, ವಾವ್ ಹೆಂಗಿದೆ ನೋಡಿ, ಸಖತ್ ದೊಡ್ಡದಿದೆ. ನಾವು ಅಲ್ಲಿಂದ ಬಂದಿದ್ದು, ನಾನು ಅಡ್ಲಿಲ್ಲ ಅಂದರೆ ಇಲ್ಲಿ ಹತ್ಕೊಂಡು ಬರ್ಬೋದು. 25 rupees ತೊಗೊತಾರೆ, ಇದಕ್ಕೆ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ವಾ
ಸಖತ್. ವೇಟ್ ಮಾಡಿದ್ವಿ, ಬೋಟಿಂಗ್ ಅಂತೂ ಇಲ್ಲ, ಸ್ಟಿಲ್ ರೈನಿಂಗ್. ಗೊತ್ತಿಲ್ಲ, ಫೋಟೋಸ್ ವಿಡಿಯೋಸ್ ತೊಗೊಂಡು ಅಷ್ಟೇ ಹೋಗುವ. ಬ್ಯಾಡ್ ಲಕ್, ನೆಕ್ಸ್ಟ್ ಟೈಮ್ ನೋಡುವ. ಬೋಟಿಂಗ್ ಇಲ್ಲ, ಆಸೆ ಆಗಿ ಬಂದಿದ್ವಿ. ಹಾಂ, ಸ್ಪೀಡ್ ಬೋಟಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಮಳೆ ಬರ್ತಾನೆ ಇದೆ. ಇವ್ರು ರೀಲ್ಸ್ ಏನೇನೋ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ನೋಡುವ, ಒಂದು ಹಾಫ್ ಆನ್ ಅವರ್ ನೋಡುವ, ಆಮೇಲೆ ಇಲ್ಲ ಅಂದರೆ ಸ್ಪೀಡ್ ಬೋಟಿಂಗ್ ಇದೆ. ಬಟ್ 4:30ಗಿದೆ, ಇವಾಗ 3 o'clock. 4:30, 1.5 hour ವೆಯ್ಟ್ ಮಾಡಬೇಕು. ಇದಕ್ಕೆ ಡಿಸೈಡ್ ಮಾಡ್ತಿದ್ವಿ ಏನು ಮಾಡೋದು ಅಂತ. ಸ್ಪೀಡ್ ಬೋಟಿಗೆ 4:30 ತನಕ ವೆಯ್ಟ್ ಮಾಡಬೇಕು. ಇವಾಗ 3 o'clock. 4:30ವರೆಗೆ ವೆಯ್ಟ್ ಮಾಡಿದ್ರೆ ಸಿಗುತ್ತಂತೆ. ಆಲ್ರೆಡಿ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಂತ ಅದಕ್ಕೆ. ಸೊ ನೋಡೋಣ, ಇವಾಗ ಹೋಗೋದಾ ವೆಯ್ಟ್ ಮಾಡೋದಾ ಕೇಳೋಣ ಬಂದಮೇಲೆ. ಫೈನಲಿ ಕಾರ್ ಹತ್ರ ಬಂದ್ವಿ, ಬೋಟಿಂಗ್ ಇಲ್ಲ. ಸೊ ಇವಾಗ ಮೀನುಮುಟ್ಟಿ ಫಾಲ್ಸ್ ಅಂತೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನೋಡುವ, ಒಂದು 3 kilometers ಅಂತ ಹೇಳಿದ್ದಾರೆ. ಓಪನಿಂಗ್ ಇದೆಯೋ ಗೊತ್ತಿಲ್ಲ. ಓಪನ್ ಇದ್ದರೆ ಹೋಗ್ತೀವಿ, ಇಲ್ಲಾಂದರೆ ಸೀದಾ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬೆಳಿಗ್ಗೆ ಹೆಂಗಿದ್ದು ಸಫಾರಿಗೆ ಹೋಗಬೇಕು. ಸೊ ಸಫಾರಿಗೆ ಹೋಗ್ತೀವಿ. ಇಲ್ಲೇ ಬಂದಿದ್ದೀವಿ ಜಸ್ಟ್, ಇವಾಗ ಹೋಗ್ತೀವಿ. ವಿಲ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಅದು ಸಿಕ್ಕೋದು ಇನ್ನೂ ಚೆನ್ನಾಗಿರುತ್ತೆ, ನೋಡುವ. ವೆಹಿಕಲ್ ಕ್ಲಿಯರ್ ಆಗ್ತಿಲ್ಲ, ಇವಳು ರೀಲ್ಸ್ ಮುಗಿತಾ ಇಲ್ಲ. ಬೇಗ ಮಾಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ. ಆಡ್ತಿದ್ದೆ ಫೋಟೋ. ನಾನು ಮುಂಚೆ ಸೇಮ್ ಹಿಂಗೆ ಆಡ್ತಿದ್ದೆ. ಮೀನ್ಮುಟ್ಟಿ ಫಾಲ್ಸ್ ಕೂಡ ಕ್ಲೋಸ್ ಆಗಿತ್ತು. ಇವತ್ತಿನ ಡೇ ಅಷ್ಟೊಂದು ನಾವು ಅಂದ್ಕೊಂಡಂಗಿರಲಿಲ್ಲ. ಸಖತ್ ಮಳೆ ಇದರಿಂದ ಯಾವ ಆ್ಯಕ್ಟಿವಿಟೀಸ್ ಕೂಡ ಆಟಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಹೊರಟಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಅರ್ಲಿ ಮಾರ್ನಿಂಗ್ ಸಫಾರಿ ಮತ್ತು ಎಡಕಲ್ ಕೇವ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.